ನಮಸ್ತೆ, ನಾನಿವತ್ತು ಪ್ಲಾಸ್ಟಿಕ್ ವೈರಿಂದ ಫ್ಲವರ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ನಾನು ಫಸ್ಟಿಗೆ 18 ಇಂಚು ಬೇಕಾದ್ದು ನಮಗೆ ವೈರು. ನಾನು ಈ ಸ್ಕೇಲಲ್ಲಿ 12 ಇಂಚು ತೆಕ್ಕೊಂಡು ವಾಪಸ್ಸು ಮತ್ತು 6 ಇಂಚು ತೆಕ್ಕೊಳ್ತೇನೆ. ಆಗ 18 ಇಂಚು ಆಗ್ತದಲ್ವಾ. ಇದೇ ರೀತಿ ನಾವು 5 ವೈರ್ ಕಟ್ ಮಾಡಿಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನಾನು 2 ವೈರ್ ತೆಕ್ಕೊಂಡು ಈಗ ಬಾಕ್ಸ್ ನಾಟ್ ಹಾಕ್ತೇನೆ. ಫಸ್ಟು ಈ 5 ವೈರ್ನ ನಾವು ಈ ಥರ ಬಾಕ್ಸ್ ನಾಟ್ ಹಾಕ್ತಾ ಜೋಡಿಸ್ತಾ ಹೋಗಬೇಕು. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ರೈಟ್ ಸೈಡ್ ಇರೋ ವೈರಿಗೆ ಮತ್ತೊಂದು ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ಬಾಕ್ಸ್ ನಾಟ್ ಹಾಕುವಾಗ ವೈರೆಲ್ಲ ಟೈಟಾಗಿ ಹಿಡ್ಕೊಳ್ಬೇಕು ಸರಿಯಾಗಿ. ಈಗ ಈ ಬಾಕ್ಸ್ ನಾಟು ಕಂಪ್ಲೀಟ್ ಆದ ಮೇಲೆ ಇದರ ಕೆಳಗಿನ ವೈರಿಗೆ ನಾವು ಮತ್ತೊಂದು ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ಈ ವೈರಿಗೆ ನಾವೀಗ ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ಅದರ ಪಕ್ಕದಲ್ಲೇ ಇರುವ ವೈರಿಗೆ ನಾನೀಗ ಬಾಕ್ಸ್ ನಾಟ್ ಹಾಕ್ಕೊಳ್ತೇನೆ. ಈಗ ಇಲ್ಲಿಗೆ 5 ವೈರು ಕಂಪ್ಲೀಟ್ ಆಯ್ತಲ್ವ, ನಾವು ಕಟ್ ಮಾಡಿಕೊಂಡಿಟ್ಟಂಥ ವೈರು. ಈಗ ನಾವು ಬಾಕ್ಸ್ ನಾಟ್ ಹಾಕಿದ್ದು 4 ಬಾಕ್ಸ್ ನಾಟು ಹಾಕಿದ್ದೇವಲ್ವ. ಈಗ 2 ಬಾಕ್ಸ್ ನಾಟ್ ಮಧ್ಯದಲ್ಲಿ ಆಚೀಚೆ ಸೈಡ್ ವೈರ್ ಕಾಣ್ತದಲ್ವ, ಆ 2 ವೈರಿಗೆ ನಾವೀಗ ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ಈಗ ಬಾಕ್ಸ್ ನಾಟ್ ಹಾಕ್ಕೊಂಡ್ಮೇಲೆ ನಾವೀಗ ವೈರು 2 ವೈರು ಕಾಣ್ತದಲ್ವ 4 ಸೈಡು. ಹಾಗೆ ನಾವು 4 ಸೈಡ್ 2 ವೈರಿಗೆ ಕ್ರಾಸ್ ನಾಟ್ ಹಾಕಬೇಕು. ಬಾಕ್ಸ್ ನಾಟು ಈ ಥರ ವೈರ್ ಕ್ರಾಸ್ ಆಗಿದೆಯಲ್ವಾ, ಅದಕ್ಕೆ ನಾವು ಬಾಕ್ಸ್ ನಾಟ್ ಹಾಕ್ಕೊಳ್ತಾ ಹೋಗಬೇಕು. ಬಾಕ್ಸ್ ನಾಟ್ ಹಾಕೋದು ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವು 2 ಬಾಕ್ಸ್ ಮಧ್ಯದಲ್ಲಿ ಒಂದು ಬಾಕ್ಸ್ ಬಂದಿದೆ ನೋಡಿ ಎಲ್ಲ ಸೈಡ್ ಸಹ. ಈಗ ನಾವು ನಾನು ರನ್ನಿಂಗ್ ವೈರ್ ತಗೊಂಡಿದ್ದೇನೆ. ಈಗ ಪ್ರತಿಯೊಂದು ವೈರಿಗೆ ಸಹ ನಾವು ಬಾಕ್ಸ್ ನಾಟ್ ಹಾಕ್ತಾ ಹೋಗಬೇಕು.
ನಾನು ಇದೇ ರೀತಿ ಬಾಕ್ಸ್ ನಾಟ್ ಹಾಕ್ತಾ ಹೋಗ್ತೇನೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೇನೆ ನಿಮಗೆ. ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೇನೆ. ಒಂದು ರೌಂಡ್ ಕಂಪ್ಲೀಟ್ ಆಯಿತು ನೋಡಿ. ನಾನೀಗ ಲೀಡರ್ ನಾಟ್ ಹಾಕ್ತೇನೆ. ಮತ್ತು ನೆಕ್ಸ್ಟ್ ಸಹ ನಾವು ಇನ್ನೊಂದು ರೌಂಡು ರನ್ನಿಂಗ್ ವೈರ್ಲಿ ನಾಟ್ ಹಾಕ್ತಾ ಹೋಗಬೇಕು. ಬಾಕ್ಸ್ ನಾಟ್. ಈ ವೈರ್ ಏನಿದೆಯೋ ನಾವು ರನ್ನಿಂಗ್ ವೈರ್ ಶುರು ಮಾಡುವಾಗ ಸ್ವಲ್ಪ ಬಿಟ್ಟಿದ್ದೇವಲ್ವ, ಆ ವೈರ್ ಏನಿದೆಯೋ ಒಳಗೆ ತೂರಿಸ್ಬೇಕು. ಈ ಥರ ನಾನು ರನ್ನಿಂಗ್ ವೈರ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಲೈನ್ ಹಾಕ್ತಾ ಹೋಗ್ತೇನೆ. 2 ಲೈನು ನಾವು ರನ್ನಿಂಗ್ ವೈರ್ಲಿ ನಾಟ್ ಹಾಕಬೇಕು ಈ ಹೂಗಿಗೆ. ಎರಡನೇ ಲೈನ್ ಕಂಪ್ಲೀಟ್ ಆಯಿತು. ಈಗ ನಾನೀಗ ಲೀಡರ್ ನಾಟ್ ಹಾಕ್ತೇನೆ ನೋಡಿ. ಲೀಡರ್ ನಾಟ್ ಹಾಕೋದು ಸುಲಭ, ಈಸಿ ಏನಿಲ್ಲ. ನಾವು ಹಾಕಿದ ನಾಟು, ನಾವು ಫಸ್ಟ್ ಹಾಕಿದ ಬಾಕ್ಸ್ ನಾಟಲ್ಲಿ ವೈರ್ ಇರ್ತದಲ್ವ, ಆ ವೈರನ್ನು ಅದರ ಅಪೋಸಿಟ್ ಸೈಡು ಪುಷ್ ಮಾಡಬೇಕು. ಪುಷ್ ಮಾಡುವಾಗ ಆ ವೈರ್ ಸ್ವಲ್ಪ ಲೂಸ್ ಆಗ್ತದೆ. ಲೂಸ್ ಆದ ಮೇಲೆ ಈಗ ನಾವು ಲಾಸ್ಟ್ ಏನು ಎಂಡು ರನ್ನಿಂಗ್ ವೈರ್ ಇದೆಯೋ ಆ ರನ್ನಿಂಗ್ ವೈರನ್ನ ಈ ಬಾಕ್ಸ್ ನಾಟ್ ಒಳಗೆ ಹಾಕಿ ಎಳ್ಕೊಂಡ್ರೆ ಆಯಿತು. ಲೀಡರ್ ನಾಟ್ ಕಂಪ್ಲೀಟ್ ಆಗ್ತದೆ. ಈಗ ನಾನು ರನ್ನಿಂಗ್ ವೈರ್ನ ಕಟ್ ಮಾಡಿಕೊಳ್ತೇನೆ. ಈಗ ನೆಕ್ಸ್ಟು ನಾನು ಸ್ಕೇಲ್ ತಗೊಳ್ತೇನೆ. ಸ್ಕೇಲ್ನಲ್ಲಿ 12 ಇಂಚು ವೈರ್ ಕಟ್ ಮಾಡಿಕೊಳ್ತೇನೆ. ಅದೇ ರೀತಿ 5 ವೈರು ಕಟ್ ಮಾಡಿಕೊಳ್ತೇನೆ. ಈಗ ನಾವೇನು ಕಟ್ ಮಾಡಿಕೊಂಡಿದ್ದೇವೋ ವೈರ್ನ, ಆ ವೈರ್ನ ತೆಕ್ಕೊಂಡು ನಾವು ನಾಟ್ ಹಾಕ್ಕೊಳ್ಬೇಕು. 2 ವೈರಿಗೆ ನಾವು ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ಒಂದೇ ವೈರ್ಲಿ ಅದರ ಹತ್ತಿರ ಇರುವ 2 ವೈರಿಗೆ ನಾವು ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಈಗ ಅದರ ಹತ್ತಿರ ಇರುವ 2 ವೈರಿಗೆ ನಾವು ಇದೇ ವೈರ್ಲಿ ಬಾಕ್ಸ್ ನಾಟ್ ಹಾಕ್ತಾ ಹೋಗಬೇಕು. ಎರಡೆರಡೇ ಬಾಕ್ಸ್ ನಾಟು ಒಂದೇ ವೈರ್ಲಿ ಈ ಥರ. ಇದೇ ರೀತಿ ನಾಟ್ ಹಾಕ್ತಾ ಹೋಗಬೇಕು. ನಾನು ನಾಟ್ ಹಾಕಿ ತರ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಕಂಪ್ಲೀಟ್ ಆಯಿತು. ನೀವು ನೋಡ್ಬೋದು ಇಲ್ಲಿ. ಈಗ 2 ಬಾಕ್ಸ್ ನಾಟ್ ಪಕ್ಕದಲ್ಲಿ ವೈರ್ ಇದೆಯಲ್ವಾ, 2 ವೈರ್ ಈ ಥರ ಕ್ರಾಸ್ ವೈರು, ಆ ವೈರಿಗೆ ನಾವು ಒಂದು ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. 2 ವೈರಿಗೆ ಅದರ ಪಕ್ಕದಲ್ಲಿ ವೈರ್ ಇದೆಯಲ್ವಾ, ಆ 2 ಆಚೆ ವೈರು ಈಚೆ ವೈರು 2 ಕ್ರಾಸ್ ಇದೆಯಲ್ವಾ, ಆ 2 ವೈರಿಗೆ ನಾವು ಬಾಕ್ಸ್ ನಾಟ್ ಹಾಕ್ತಾ ಹೋಗಬೇಕು.
ಟೈಟಾಗಿ ಎಳ್ಕೊಳ್ಳಿ. ನಂದೀಗ ಕಂಪ್ಲೀಟ್ ಆಯಿತು ನೋಡ್ಬೋದು. ಈಗ ನಾನು ಅದರ ಉಲ್ಟಾ ಮಾಡ್ತೇನೆ. ಉಲ್ಟಾ ಮಾಡಿ ಎಲ್ಲ ವೈರನ್ನು ಈ ಥರ ಒಳಗೆ ತೂರಿಸ್ಕೊಳ್ಬೇಕು. ನಿಧಾನವಾಗಿ ಈ ಥರ ವೈರನ್ನೆಲ್ಲ ಒಳಗೆ ತೂರಿಸ್ಕೊಂಡು ಮತ್ತೆ ಅದರ ವಾಪಸ್ಸು ಸೀದಾ ಮಾಡಿಕೊಳ್ಬೇಕು. ಬೇಡದ ವೈರ್ನೆಲ್ಲ ಕಟ್ ಮಾಡಿಕೊಂಡ್ರೆ ಆಯಿತು.